ಇದು ಎಂಟ್ರೆನ್ಸು ಹಿಂದೆ ಕಾಣಿಸ್ತಿದೆಯಲ್ಲ, ಇದು ಎಂಟ್ರೆನ್ಸು, ದ್ವಾರ ಬಾಗಿಲು ಅಂತ ಕರೀತಾರೆ. Turn left to stay on Fort Road, then sharp right. ನಾನಿವಾಗಿರೋದು ಬೀದರ್ನ ಅತಿ ದೊಡ್ಡ ಕೋಟೆ, ಬೀದರ್ ಕೋಟೆ ಒಳಗೆ. ಈ ಕೋಟೆ ಟೋಟಲ್ 5.5 ಕಿಲೋಮೀಟರ್ ಉದ್ದ ಇದೆ. ಸೊ ಇಡೀ ಉತ್ತರ ಕರ್ನಾಟಕದ ವೈಭವನ, ಉತ್ತರ ಕರ್ನಾಟಕ ಶ್ರೀಮಂತಿಕೆಯನ್ನು ಅಳಿಸಿ ಹಾಕಿದ ಕೋಟೆ ಅಂದರೂ ತಪ್ಪಾಗಂಗಿಲ್ಲ. ಈ ಕೋಟೆ ಬಹುಮನಿ ಸುಲ್ತಾನರು ಆಡಳಿತ ಮಾಡಿದ್ದು. ಸೊ ಈ ಕೋಟೆ ಸ್ಥಾಪನೆ ಆಗಿದ್ದು 1427ರಲ್ಲಿ, ಅಂದರೆ 1427ರಲ್ಲಿ. ಸೊ ಈ ಕೋಟೆಯಿಂದನೇ ಉತ್ತರ ಕರ್ನಾಟಕ ಅರ್ಧ ನಾಶವಾಗಿತ್ತು. ಯಾಕೆ ಮಾತಾಡತ್ತೀನಂದ್ರೆ, ಬಹುಮನಿ ಸುಲ್ತಾನರು ಹಾಗೂ ಬಿಜಾಪುರದ ಆದಿಲ್ ಶಾಹಿಗಳು, ಒಟ್ಟು 5 ಶಾಹಿ ಸುಲ್ತಾನರು ಸೇರಿಕೊಂಡು ಸೊ ಪರಸ್ಪರ ಅವ್ರಿಗೆ ಆಗಿ ಬರ್ತಿರಲಿಲ್ಲ. ಸೊ ಅವರು 5 ಶಾಹಿ ಮನೆತನಗಳಾಗಿ ಒಡೆದು ಹಂಚಿ ಹೋಗಿರ್ತಾರೆ. ಸೊ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಏಕೈಕ ಹಿಂದೂ ರಾಜವಂಶ ಯಾವ್ದು ಹೇಳ್ರಿ? ನಮ್ಮ ವಿಜಯನಗರ ರಾಜವಂಶ. ಸೊ ಆ ರಾಜವಂಶನ ಸೋಲಿಸ್ಬೇಕಂತೇಳಿ ಆ 5 ಶಾಹಿ ಸುಲ್ತಾನರು ಕೂಡ ಪರಸ್ಪರ ಆಗಿ ಬರದೇ ಇದ್ದರೂ ಕೂಡ ಒಗ್ಗಟ್ಟಾಗಿ ನಮ್ಮ ವಿಜಯನಗರ ಸಾಮ್ರಾಜ್ಯದ ಮೇಲೆ ಯುದ್ಧಕ್ಕೆ ಬಂದು ಆ ಯುದ್ಧದಲ್ಲಿ ಸೋಲಿಸ್ತಾರೆ. ಸೊ ಅದು ಯಾವ ಯುದ್ಧ ಅಂತ ನಿಮ್ಗೆ ಗೊತ್ತಿದ್ದವ್ರು ಕಾಮೆಂಟ್ ಹಾಕಿ. ಸೊ ಆ ಯುದ್ಧಕ್ಕೆ ಮೇನ್ ಬುನಾದಿ ಅಂದರೆ ಇದೇ ಕೋಟೆ. ಇದೇ ಕೋಟೆಯಿಂದನೇ ಮದ್ದು ಗುಂಡುಗಳನ್ನು ಸಂಗ್ರಹಿಸಿ ಸುಮಾರು ದಿನಗಳ ಕಾಲ ಮುಂಚೆನೇ ಪ್ಲ್ಯಾನ್ ಮಾಡಿ ವಿಜಯನಗರ ಅರಸರನ್ನ ತಾಳಿಕೋಟೆ ಯುದ್ಧದಲ್ಲಿ ಸೋಲಿಸ್ತಾರೆ. ಸೊ ಈ ಕೋಟೆ ಒಂಥರ ಉತ್ತರ ಕರ್ನಾಟಕದ ವೈಭವವನ್ನು ಅಳಿಸಿ ಹಾಕಿದ ಕೋಟೆ ಅಂತ ಹೇಳಿದ್ರು ತಪ್ಪಾಗಂಗಿಲ್ಲ. ಸೊ ಒಳಗೆ ನೋಡಂಬರಿ ಕೋಟೆ ಯಾವ ರೀತಿ ಇದೆ ಅಂತ. ಸೊ ಇದು ಎಂಟ್ರೆನ್ಸು ಹಿಂದೆ ಕಾಣಿಸ್ತಿದೆಯಲ್ಲ, ಇದು ಎಂಟ್ರೆನ್ಸು, ದ್ವಾರ ಬಾಗಿಲು ಅಂತ ಕರೀತಾರೆ. ಸೊ ಈ ಕಡೆ ಸುಮಾರು ಎಂಟ್ರೆನ್ಸ್ ಇದ್ದಾವೆ. ಸೊ ಆ ಕಡೆ ಒಂದು ಎಂಟ್ರೆನ್ಸ್ ಇದೆ, ಆ ಕಡೆ ಒಂದು ಎಂಟ್ರೆನ್ಸ್ ಇದೆ. ಕೋಟೆ ತುಂಬ ಭವ್ಯವಾಗಿದೆ. ಇಂಡಿಯಾದಲ್ಲೇ 2ನೇ ಅತಿ ದೊಡ್ಡ ಕೋಟೆ. ಸೊ 5.5 ಕಿಲೋಮೀಟರ್ ಉದ್ದ ಇದೆ ಈ ಕೋಟೆ. ನೀವು ಯಾವುದಾದ್ರು ಒಂದು ಕೋಟೆಗೆ ಹೋದರೆ ಗಮನಿಸಿರ್ತಿರಲ್ಲ ಗೊತ್ತಿಲ್ಲ ನಂಗೆ, ಬಟ್ ಕೋಟೆ ಗೋಡೆಕಿನ ಮುಂಚೆ ಈ ಥರ ಒಂದು ದೊಡ್ಡ ತೆಗ್ಗಿರತ್ತೆ. ಇದು ಯಾಕಿರತ್ತೆ ಅಂತಂದರೆ, ಇವಾಗ ಮುಚ್ಚಿ ಹೋಗಿದೆ, ಇದು ತುಂಬ ಆಳ ಇತ್ತಂತೆ. ಕೋಟೆ ಗೋಡೆ ಮುಂಚೆ ಈ ಥರ ಒಂದು ದೊಡ್ಡ ತೆಗ್ ತೊಡಿರ್ತಾರೆ. ಈ ತೆಗ್ಗೊಳಗೆ ನೀರಿರುತ್ತೆ, ಆ ನೀರೊಳಗೆ ಮೊಸರುಗಳನ್ನ ಬಿಟ್ಟಿರ್ತಾರೆ. ಯಾಕಂತಂದ್ರೆ ಶತ್ರು ರಾಜ್ಯದ ಸೈನ್ಯ ಏನಾದ್ರು ಕೋಟೆ ಮೇಲೆ ಯುದ್ಧ ಮಾಡಕ್ ಬಂತಂದ್ರೆ ಮೊದಲು ಈ ತೆಗ್ಗನ್ನ, ಅಂದ್ರೆ ಈ ತೆಗ್ಗಿದೆಯಲ್ಲ, ಈ ತೆಗ್ಗನ್ನ ದಾಟ್ಕೊಂಡು ಕೋಟೆ ಹತ್ಬೇಕಾಗತ್ತೆ ಅವರು. ಸೊ ಕೋಟೆ ಹತ್ಬೇಕಾದ್ರೆ ಈ ನೀರಲ್ಲಿ ಧುಮುಕಿ ಈ ನೀರಿಂದ ಈಜಾಡ್ಕೊಂಡು ದಾಟ್ಬೇಕಾಗುತ್ತೆ. ಆ ಟೈಮಲ್ಲಿ ನೀರಲ್ಲಿ ಮೊಸಳೆಗಳನ್ನ ಬಿಟ್ಟಿರ್ತಾರೆ. ಆ ಮೊಸಳೆ ಆ ಸೈನಿಕರ ಮೇಲೆ ದಾಳಿ ಮಾಡಿ ಅರ್ಧ ಸೈನ್ಯನ ಹೊಡೆದಾಕ್ತವೆ. ಅದಾದ್ಮೇಲೆ ಇನ್ನು ಉಳಿದಿರೋ ಅರ್ಧ ಸೈನಿಕರು ಈ ದೈತ್ಯ ಕೋಟೆನ ಹತ್ತಷ್ಟರಲ್ಲಿ ಅರ್ಧ ಸುಸ್ತಾಗ್ತಾರೆ. ಅವ್ರ ಅಕಸ್ಮಾತ್ ಈ ಕೋಟೆ ಹತ್ತು ಬಂದ್ರು ಕೂಡ ಈ ತಗ್ಗಲ್ಲಿರೋ ನೀರನ್ನ ದಾಟ್ಕೊಂಡು ಮೊಸಳೆ ಕಡೆಯಿಂದ ತಪ್ಪಿಸ್ಕೊಂಡು ಆಮೇಲೆ ಈ ಕೋಟೆ ಹತ್ಕೊಂಡು ದಾಟ್ ಬಂದ್ರು ಕೂಡ ಅರ್ಧ ಶಕ್ತಿ ಆಲ್ರೆಡಿ ಕುಂದೋಗಿರುತ್ತೆ. ಆವಾಗ ಅವ್ರನ್ನ ಈಸಿಯಾಗಿ ಸೋಲಿಸ್ಬೋದು ಅನ್ನೋದು ಪ್ಲಾನು. ಸೊ ನೋಡಿ, ಅವಾಗೆಲ್ಲ ಇಷ್ಟೆಲ್ಲ ಪ್ಲಾನ್ ಮಾಡಿ ಕೋಟೆ ಕಟ್ತಿದ್ರಂತೆ. ಸೊ ಒಟ್ಟು 5.5 ಕಿಲೋಮೀಟರ್ ಇದೆಯಂತೆ. ಇಡೀ ಬೀದರ್ ಸುತ್ತುವರೆದಿದೆ ಈ ಕೋಟೆ. ಎಷ್ಟು ದೈತ್ಯ ಕೋಟೆ ಇರ್ಬೋದು. ಇಂಡಿಯಾದಲ್ಲೇ 2ನೇ ಅತಿ ದೊಡ್ಡ ಕೋಟೆ ಅಂತಿದ್ದು. 1ನೇ ಕೋಟೆ ಯಾವ್ದು ಕಾಮೆಂಟ್ ಅಲ್ಲಿ ಹಾಕಿ ಗೊತ್ತಿದ್ರೆ. ಇವೆಲ್ಲ ಬಹುಮನಿ ಸುಲ್ತಾನರು ಸೈನಿಕರಿಗೆ ಮತ್ತು ಇನ್ಚಾರ್ಜ್ ಗಳಿಗೆ ಇರಕ್ಕೆ ರೂಮು. ಸೊ ಇವಾಗ ಇದನ್ನ ಗೌರ್ಮೆಂಟ್ ಅವರು ಯೂಸ್ ಮಾಡ್ಕೊಂತಿದ್ದಾರೆ. ಗೌರ್ಮೆಂಟ್ ಅಥಾರಿಟಿ ಅವರು, ಗೌರ್ಮೆಂಟ್ ಇನ್ಚಾರ್ಜ್ ಅವರು ಈ ರೂಮಲ್ಲಿ ವಾಸವಾಗಿರ್ತಾರೆ ಇವಾಗ. ಸೊ ಇದ್ರ ಹೆಸರು ರಂಗಿನ್ ಮಹಲ್ ಅಂತ, ಪ್ರವಾಸಿ ಮಾಹಿತಿ ಕೇಂದ್ರ ಅಂತ. ಸೊ ಇದ್ರೊಳಗೆ ಹೋದ್ರೆ ನಿಮ್ಗೆ ಟೂರ್ ಗೈಡ್ ಇರ್ತಾರ, ಮಾಹಿತಿ ಬೇಕಾದ್ರೆ ಇಲ್ಲಿ ಕೇಳ್ಕೊಬೋದು ನೀವು. ಕೋಟೆಯಿಂದ ಸ್ವಲ್ಪ ಮುಂದೆ ಬಂದ್ರೆ ಅಜಾರ ಕೊಠಡಿ ಅಂತ ಸಿಗುತ್ತೆ. ಸೊ ಅಜಾರ ಕೊಠಡಿ ಒಳಗೆ 1000 ಕೊಠಡಿಗಳಿದೆ ಅಂತೆ. ಸೊ ಈ ಕೊಠಡಿಗಳು ಏನಕ್ಕೆ ಅನ್ನೋದನ್ನ ಒಳಗೆ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಅಜಾರ ಕೊಠಡಿ ಅಂತ ಇದೆ. ಅಜಾರ ಕೊಠಡಿ ಕಡೆ ಹೋಗುವಂಥದ್ದು. ಈ ಅಜಾರ ಕೊಠಡಿ ಒಳಗೆ ರಾಣಿಗಳ ವಾಸಗೃಹಗಳು, ರಾಣಿಗಳಿಗೆ ಸ್ನಾನಗೃಹಗಳು ಮತ್ತು ರಾಣಿಯರಿಗೆ ಇರೋಕ್ಕೆ ವ್ಯವಸ್ಥೆ ಎಲ್ಲ ಇತ್ತಂತೆ. ಸೊ ಇದು ಒಂಥರ ರಾಜ ಮತ್ತು ಅವರ ಸಂಬಂಧಿಕರಿಗೆ ಮೀಸಲಾಗಿರುವಂಥ ಕೊಠಡಿಗಳು. 1000 ಕೊಠಡಿಗಳಿದ್ವು ಅಂತ ಒಳಗೆ. ಇವಾಗ ಎಷ್ಟು ಉಳಿದಿದವೋ ಗೊತ್ತಿಲ್ಲ. ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣ.
ಹಂಗೆ ಜೈಲು ಕೂಡ ಇತ್ತಂತ ಒಳಗೆ. ನೋಡಿ ಹೆಂಗಿದೆ, ಇನ್ನೂ ಚೆನ್ನಾಗಿದೆ. ನಾನು ಹಿಂದ್ಗಡೆ ಕಾಣಿಸ್ತಿದ್ದೆಲ್ಲ ಅವೆಲ್ಲ ಜೈಲಿನ ರೂಮ್ಸ್ಗಳು. ಸೊ ಸುಮಾರು 1000 ರೂಮ್ಸ್ ಇದಾವಂತೆ ಇಲ್ಲೆಲ್ಲ ಜೈಲ್ಗಳು. ಸೊ ಈ ಮೊಹಮ್ಮದ್ ಶಾ ಅನ್ನೋನು ಕಟ್ಸಿದ್ದಂತೆ ಇದನ್ನು. ಮೊಹಮ್ಮದ್ ಶಾ ಅವರ ಆಡಳಿತ ಅವಧಿಯಲ್ಲಿ ಜೈಲು ಶಿಕ್ಷೆ ತುಂಬ ಕಠಿಣವಾಗಿದ್ವು ಅಂತ. ಯಾರಾದರೂ ಅನ್ಯ ರಾಜ್ಯದ ಸೈನಿಕರು ಈ ಮೊಘಲ್ ಕೈಗೆ ಏನಾದರೂ ಸಿಕ್ಕರೆ, ಈ ಬಹುಮನಿ ಸುಲ್ತಾನರ ಮೊಹಮ್ಮದ್ ಶಾ ಕೈಗೆ ಏನಾದರೂ ಸಿಕ್ಕರೆ ಅವರನ್ನು ಇದೇ ಜೈಲಲ್ಲಿ ತಂದು ತುಂಬ ಕ್ರೂರವಾಗಿ ಹಿಂಸೆ ಕೊಟ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ರಂತೆ. ಸೊ ಆ ಥರದ ಜೈಲುಗಳು ಸುಮಾರು ಇದ್ದಾವೆ. ಒಟ್ಟು 1000 ಇದಾವೆ ಅಂತ ಹೊರಗಡೆ ಬೋರ್ಡ್ ಹಾಕಿದ್ದಾರೆ. ಒಟ್ಟು 1000 ಇಲ್ಲ, ಇಲ್ಲಿ ಎಲ್ಲ ಕೆಲವೊಂದಿಷ್ಟು ಬಿದ್ದು ಹೋಗಿದ್ದಾವೆ. ಎಷ್ಟಿದ್ದಾವೆ ಅಂತ ಎಣಿಸ್ಬಿಟ್ಟು ತೋರಿಸ್ತೀನಿ ಅಂತ. ಸೊ ಬನ್ನಿ ಹೋಗೋಣ ಆ ಕಡೆ. ಮ್ಯಾಕ್ಸಿಮಮ್ ಒಂದು 30ರಿಂದ 40 ಜೈಲು ಇರ್ಬೋದು, ಅಷ್ಟೇ ಉಳಿದಿದ್ದಾವೆ. ಇಲ್ಲಿಂದ ಜೈಲಿನ ರೂಮ್ಸ್ಗಳು ಸ್ಟಾರ್ಟ್ ಆಗೋದು. ಇದು ಫಸ್ಟ್ ಜೈಲು. ಇಲ್ಲಿಂದ ಹಂಗೆ ಮುಂದೆ ಬಂದರೆ ಇನ್ನೊಂದು ಜೈಲು ಕಾಣಿಸುತ್ತೆ. ಒಟ್ಟು ಹಿಂಗೆ ಉದ್ದಕ್ಕೆ ಜೈಲ್ಗಳೇ ಇದು ಫುಲ್ಲು ಜೈಲ್ಗೆ ಅಂತಲೇ ಕಟ್ಟಿದಂಥ ಕೋಟೆ. ಇದು ಈ ವಿಭಾಗ. ಕೋಟೆಯಲ್ಲಿ ಸುಮಾರು ವಿಭಾಗಗಳಿದ್ದಾವೆ, ಅದರಲ್ಲಿ ಇದು ಜೈಲು ವಿಭಾಗ ಅನಿಸುತ್ತೆ. ಒಳಗಡೆ ಏನಿದೆ ನೋಡ್ಕೊಂಬರೋಣ ಬನ್ನಿ. ಸೊ ಒಳಗೆ ಏನಿಲ್ಲ, ಇವಾಗೆಲ್ಲ ಪಾಳು ಬಿದ್ದಿದೆ. ಇಷ್ಟಿತ್ತಂತ ನೋಡಿ, ಮೇಲ್ಗಡೆ ಚಾವಣಿನೂ ಹಾಳಾಗಿದೆ, ಶಿಥಿಲಗೊಂಡಿದೆ. ಸೊ ಈ ಕಡೆ ಹೋದರೆ 3ನೇ ಜೈಲು ಸಿಗುತ್ತೆ. ಹಂಗೆ ಅಲ್ಲಿವರೆಗೂ ಇದಾವೆ ನೋಡಿ. ಇದು 4ನೇ ಜೈಲು. ಇದು ಕೂಡ ಜೈಲೇ. ಇದು ಜೈಲಿನ ಕಿಟಕಿ ನೋಡಿ. ಇದು ಜೈಲು. ಇದು ಜೈಲು. ಇದು ಅಂಡರ್ ಪಾಸ್ ಜೈಲ್ ಅನಿಸುತ್ತೆ. ಇದು ಒಂದು ಯೂನಿಟ್ ಇದು ಅಷ್ಟೇ, ಈ ಜೈಲಿನ ಒಂದು ವಿಭಾಗ. ತುಂಬ ದೊಡ್ಡ ಕೋಟೆ ಇದು. ಒಟ್ಟು 5.5 ಕಿಲೋಮೀಟರ್ ಇದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡದಿರ್ಬೋದು ಅಂತ. ಇಡೀ ಬೀದರ್ ಸಿಟಿನೇ ಸುತ್ತುವರೆದಿದೆ ಈ ಕೋಟೆ. ಸೊ ಆ ಜೈಲಿಂದ ಹೊರಗೆ ಬಂದರೆ 1000 ಕೋಣೆಗಳ ಒಂದು ಕೆಫೆಟೇರಿಯಾ ಇದೆ. ಅದೇನಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, 1000 ಕೋಣೆಗಳ ಕೆಫೆಟೇರಿಯಾ ಅಂತ. ಬನ್ನಿ ಹೋಗೋಣ ಅಂತ ಆ ಕಡೆ. ಬನ್ನಿ ಒಳಗೆ ಹೋಗೋದ. ಸೊ ಎಲ್ಲಿ ನೋಡಿದ್ರು ಫುಲ್ಲು ಬಿಸಿಲು. ನೀವು ಈ ಟೈಮ್ನಲ್ಲಿ ಮಾತ್ರ ಬೀದರ್ ಅಥವಾ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಕಡೆ ಈ ಟೈಮಲ್ಲಿ ಟ್ರಿಪ್ಪಿಗೆ ಬರ್ಲಿಕ್ಕೆ ಹೋಗಬೇಡಿ. ಮಳೆಗಾಲದಲ್ಲಿ ಬರೋ ಸೂಕ್ತ. ವಾ, ಒಳಗಡೆ ನೋಡಿ ಹೆಂಗಿದೆ. 1000 ಕೋಣೆಗಳು ಇಲ್ಲೂ ಇದಾವಂತೆ. ಆ ಕಡೆ ಜೈಲಲ್ಲೂ ಕೂಡ 1000 ಕೋಣೆಗಳಂತಿತ್ತು. ಇಲ್ಲೂ ಕೂಡ 1000 ಕೋಣೆಗಳ ವಿಭಾಗ ಅಂತಿದೆ ಹೊರಗಡೆ ಬೋರ್ಡು. ಇವೆಲ್ಲ ರೂಮ್ಗಳು. ಆವಾಗಲೇ ಹೇಳಿದ್ನಲ್ಲ, ರಾಣಿಯರಿಗೆ ಮತ್ತು ರಾಜವಂಶಸ್ಥರಿಗೆ ಅವ್ರಿಗಿರ್ತಕ್ಕಂಥ ರೂಮ್ಗಳು ಇವೆಲ್ಲ. ಆವಾಗ ಇಲ್ಲೆಲ್ಲ ಚಿಕ್ಕ ಚಿಕ್ಕ ರೂಮ್ಸ್ ಇದಾವೆ ನೋಡಿ. ಆವಾಗ ಸೈನಿಕರಿಗೆ ಇವರಿಗೆ ಉಳ್ಕೊಳಕ್ಕೆ ಅನ್ಸುತ್ತೆ ಈ ರೂಮ್ಸ್ಗಳು. ಹಂಗೆ ಮುಂದ್ಗಡೆ ಒಂದು ಚಿಕ್ಕ ಗಾರ್ಡನ್ ಇದೆ, ಬಟ್ ನೀರಿಲ್ಲ, ಎಲ್ಲ ಒಣಗೋಗ್ತಾ ಇದೆ. ಇಲ್ಲಿಂದ ನೋಡಿ ಕೋಟೆ ಹೆಂಗೆ ಕಾಣಿಸುತ್ತೆ. ಸೊ ಇಲ್ಲಿಗೆ ಬಂದಂಥ ಪ್ರವಾಸಿಗರಿಗೆ ಕೋಟೆ ಒಳಗಡೆ ಒಂದು ಕೆಫೆ ಇದೆ. ಕೆಫೆ ಅಂದರೆ ಕ್ಯಾಂಟೀನ್ ಥರ ಇದೆ. ಸೊ ಸುಸ್ತಾದರೆ ಜ್ಯೂಸ್ ಸಿಗುತ್ತೆ, ಊಟ ಸಿಗುತ್ತೆ, ಮಾಡ್ಕೋಬೋದು ಇಲ್ಲೇ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ನನ್ನ ಹಿಂದ್ಗಡೆ ಅದೇ ಕೆಫೆ. ಚೆನ್ನಾಗಿದೆ. ಬಿಸಿಲಲ್ಲಿ ಬಂದವ್ರಿಗೆ ದುಡ್ಡು ಕೊಡ್ಬೇಕು, ಮತ್ತು ಫ್ರೀ ಅಲ್ಲ. ಚೆನ್ನಾಗಿದೆ. ಬನ್ನಿ ಒಳಗೆ ಹೋಗಿ ಒಂದು ವಾಟರ್ ಬಾಟಲ್ ತೊಗೊಂಬರೋಣ ಅಂತ. ಬೈ. ಹಲೋ ಬ್ರೋ, ಹಾಫ್ ಲೀಟ್ರ್ ವಾಟರ್ ಬಾಟಲ್. हाफ प्लेट कितना रुपए? 10 रुपये. ಸೊ ಈ ಕೋಟೆನ ಮೊದಲಿಗೆ ಯಾರು ಕಟ್ಟಿಸಿದ್ರು ಅಂತ ನಿಖರವಾದ ಮಾಹಿತಿ ಇಲ್ಲ. ಆದರೆ 1427ರಲ್ಲಿ ಮೊಹಮ್ಮದ್ ಶಾ ಅನ್ನೋನು ಈ ಕೋಟೆನ ಅಭಿವೃದ್ಧಿ ಮಾಡ್ತಾನೆ. ಅಂದರೆ ಇರೋ ಕೋಟೆನ ಇನ್ನೊಂದು ಸ್ವಲ್ಪ ಜಾಸ್ತಿ ಅಭಿವೃದ್ಧಿ ಮಾಡ್ತಾನೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಹೈಟ್ ಕಟ್ಟಿಸ್ತಾನಂತೆ. ಸೊ ಈ ಕೋಟೆ ಬಹುಮನಿ ಸುಲ್ತಾನರಾದಮೇಲೆ ಬೀದರ್ನ ಪರಿಚಯಗಳು, ಅದಾದಮೇಲೆ ಮೊಘಲರ ಔರಂಗಜೇಬ ಕೂಡ ಕೆಲವೊಂದಷ್ಟು ವರ್ಷಗಳ ಕಾಲ ಈ ಕೋಟೆನ ಆಡಳಿತ ಮಾಡ್ತಾನಂತೆ.
ಅದಾದಮೇಲೆ ಮರಾಠರು ಕೂಡ ಒಂದು ಸ್ವಲ್ಪ ದಿನಗಳ ಕಾಲ ಈ ಕೋಟೆ ಆಡಳಿತ ಮಾಡ್ತಾರೆ. ಸೊ ಈ ಕೋಟೆ ಈ ಎಲ್ಲರ ಕೈ ಕೆಳಗಡೆನೂ ಇರತ್ತಂತೆ. ಇದಾದಮೇಲೆ ಬ್ರಿಟಿಷ್ ವಶವಾಗುತ್ತೆ, ಬ್ರಿಟಿಷ್ ಇಂಡಿಯಾಗೆ ಬಂದಮೇಲೆ. ಸೊ ಬ್ರಿಟಿಷ್ ಆದಮೇಲೆ ಇವಾಗ ಇಂಡಿಪೆಂಡೆಂಟ್ ಆಗಿದೆ. ಸೊ ಇವಾಗ ಗೌರ್ಮೆಂಟ್ ಪ್ರಾಪರ್ಟಿ ಆಗಿದೆ ಈ ಕೋಟೆ. ಸೊ ಒಟ್ಟು 4 ರಿಂದ 5 ರಾಜಮನೆತನಗಳು ಈ ಕೋಟೆನ ಆಳ್ವಿಕೆ ಮಾಡಿದ್ದಾವೆ. ಸೊ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ತಪ್ಪದೆ ಕಾಮೆಂಟಲ್ಲಿ ಹಾಕಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಮ್ಮ UK ಮಾಧ್ಯಮ ಚಾನಲ್ನ ಫಾಲೋ ಮಾಡಿ. ನೆಕ್ಸ್ಟ್ ಇಂಥದ್ದೇ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.